ಶ್ರೀ ರಾಘವೇಂದ್ರ ಸ್ವಾಮಿ ಹೋಮ್ ಇಂಡಸ್ಟ್ರೀಸ್ ಅಂತ. ಇವತ್ತು ಊರಿಗೆ ಹೋಗ್ತಾ ಇದೀನಕ್ಕ. ನನ್ನ ಮಗ ತಕ್ಷಬಿ ಬೈ ಬಳ್ಳಾರಿ ಅಂತೇಳಿ. ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಸೊ ಇನ್ನು ಈ ವ್ಲಾಗ್ ಬಂದು ನನ್ನ ಲಾಸ್ಟ್ ಡೇ ಇನ್ ಬಳ್ಳಾರಿ ಆಗಿರುತ್ತೆ. ಸೊ ಪ್ರೀವಿಯಸ್ ಡೇ ಇಂದನೂ ಈ ವ್ಲಾಗ್ ಶೂಟ್ ಮಾಡಿರ್ತೀನಿ, ನೈಟ್ ಇಂದನು. ಬನ್ನಿ ನೋಡೋಣ. ನಮ್ಮ ಲಕ್ಕಿ ನಾಯಿ ಅದು. ಸ್ವಲ್ಪ ಲಕ್ಕಿ ನಾಯಿನ ಮಾತಾಡ್ಸಕ್ ಹೋಗೋಣ. ಫುಲ್ ಕತ್ಲು, ಕರೆಂಟ್ ಬರೀ ತೆಗಿತಾನೆ ಇದಾರೆ ಬಳ್ಳಾರಿಯಲ್ಲಿ. ಆಮೇಲೆ ಇನ್ವರ್ಟರ್ ಕೂಡ ಖಾಲಿ ಆಗ್ಬಿಟ್ಟಿದೆ. ಎಲ್ಲರೂ ಇಲ್ಲಿ ಬಳ್ಳಾರಿಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಇನ್ವರ್ಟರ್ ಹಾಕ್ಸ್ಬಿಟ್ಟಿರ್ತಾರೆ, ಯಾಕಂದ್ರೆ ಪದೇ ಪದೇ ಪವರ್ ಇಶ್ಯೂಸ್ ಆಗುತ್ತೆ ಅಂತ. ಸೊ ಈ ಮಂತಲ್ಲಿ ತುಂಬಾ ತೆಗಿತಿದ್ದಾರೆ ಪವರ್. ಏಪ್ರಿಲ್ ಅಲ್ಲಿ ತೆಗ್ದಿರ್ಲಿಲ್ಲ, ಮೇಲ್ ತುಂಬಾ ತೆಗಿತಾ ಇದಾರೆ. ಒಂಥರ ಬೇಜಾರಾಗುತ್ತೆ ಪವರ್, ಈ ರೀತಿ ಪವರ್ ಕಟ್ಸ್ ಆದಂಗೆಲ್ಲ. ನೈಟ್ ಕೂಡ ತುಂಬಾ ಹಿಂಸೆ ಆಗುತ್ತೆ ಮಲ್ಕೊಳ್ಳೋದು. ನಿಮಗೂ ಈ ರೀತಿ ಇಶ್ಯೂಸ್ ಇದೆನಾ? ಕಮೆಂಟ್ ಮಾಡಿ, ಈ ರೀತಿ ಇಶ್ಯೂಸ್ನ ಹೇಗೆ ಸಾಲ್ವ್ ಮಾಡ್ತೀರಾ ಅಂತ. ಒಂದು ವೇಳೆ ಮೈಸೂರಲ್ಲಿ ಪವರ್ ಇಶ್ಯೂಸ್ ಆದರೆ ನಾವು ಇಮ್ಮಿಡಿಯೇಟ್ ಆಗಿ ಕಾಲ್ ಮಾಡಿಬಿಡ್ತೀವಿ KEBಗೆ. ಕಾಲ್ ಮಾಡಿಬಿಟ್ಟು ನಾವು ಸರಿ ಮಾಡಿಸ್ಕೊತೀವಿ. ಬಟ್ ಇಲ್ಲಿ ಯಾರಿಗೂ ಇಡ್ಸ್ಕೊತಾ ಇಲ್ಲ. ಸೇ ಹಾಯ್. ಓಕೆ, ನಾನು ನನ್ನ ಮಗ ವಾಕ್ ಮಾಡ್ತಾ ಇದ್ವಿ. all Ballari is current gone. Okay, yeah. You subscribe and tell why it is gone. Current. Okay. Yes. Like and subscribe. Okay. ಇನ್ನು ಈ ವ್ಲಾಗ್ ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಮಾರ್ನಿಂಗ್ ಅಲ್ಲಿ ನಮ್ಮ ಪಪ್ಪ ಜಾಕ್ ಫ್ರೂಟ್ ತಗೊಂಡ್ಬಂದಿದ್ರು, ಕಮ್ಮಿ ತಗೊಂಡ್ಬಂದಿದ್ರು. ಏನಕ್ಕಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ನಾವು ಅಷ್ಟೊಂದು ಇಷ್ಟಪಡ್ತೀವಿ ಅಂತ. ಸೊ ಕಮ್ಮಿ ತಗೊಂಡ್ಬಂದಿದ್ರು ಒಂದು APMC ಇಂದ. ಸೊ ಇಲ್ಲಿ ನೋಡಿ ಗೈಸ್, ನಮ್ಮ ಮನೇಲಿ ಒಂದು 2 ಕ್ಯಾಟ್ಸ್ ಇದೆ. ಅದು ಮಾರ್ನಿಂಗ್ ಅಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇತ್ತು, ಅವಾಗ ತಾನೇ ಇದ್ದಿತ್ತು ಅನ್ಸುತ್ತೆ. ಸೊ ಕ್ಯಾಟ್ಸ್ ಅಂದ್ರೆ ನನ್ನ ಮಗನ್ಗೆ ಹಾಗೆ ನಮ್ಮ ಮಾಮ್ಗೆ ತುಂಬಾನೇ ಇಷ್ಟ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ, ಎಕ್ಸೆಪ್ಟ್ ಮೀ. ನನಗೆ ಪೆಟ್ಸ್ ಅಂದರೆ ಅಷ್ಟೊಂದು ಲೈಕ್ ಆಗಲ್ಲ, ಓಕೆ ಅಷ್ಟೊಂದು. ಸೊ ಮಾರ್ನಿಂಗಲ್ಲಿ ಬೇಗ ಇದ್ಬಿಟ್ಟು ಹೇಗೆಲ್ಲ ಆಟ ಆಡ್ತಿದೆ ನೋಡಿ ಗೈಸ್. ನಮಗೂ ಕೂಡ ಈ ರೀತಿ ಕ್ಯಾಟ್ ಎಲ್ಲ ಆಟ ಆಡ್ತಾ ಇರೋದು, ಈ ರೀತಿ ಚೇಷ್ಟೆ ಮಾಡ್ತಾ ಇರೋದು, ಒಂದೇನಾದರೂ ಗೋಲಿ ಕೊಟ್ಬಿಟ್ರೆ ಆ ಗೋಲಿ ಜೊತೆನೇ ಆಟ ಆಡ್ತಾ ಇರುತ್ತೆ. ನಮಗೂ ಕೂಡ ಈ ರೀತಿ ಎಲ್ಲ ನೋಡೋದ್ರಿಂದ ಟೈಮ್ ಪಾಸ್ ಆಗುತ್ತೆ ಮನೆಯಲ್ಲಿ, ಏನಾದರೂ ತುಂಬ ಬೋರ್ ಆದಾಗ. ಆಟಾಡ್ತಾನೆ ಚಾಪೆ ಮೇಲೆ ಫುಲ್ ಸರ್ಕಸ್ ಮಾಡ್ಕೋತಾ ಕೆಳಗಡೆನೆ ಬಿದ್ಬಿಟ್ಟು, ಹಾಗೆ ಓಕೆ ರೀತಿ ಒಂಥರ ಟೈಮ್ ಪಾಸ್ ಆಗುತ್ತೆ ಆ ರೀತಿ ಆಟ ಆಡೋದ್ರಿಂದ. ಕಂದ ಆಟ ಆಡಕ್ ಹೋಗುತ್ತೆ. ಸುಮ್ಮನೆ ಇರ್ತಾವ ಬಸ್ಸಲ್ಲಿ. ತಮ್ಮ ಇನ್ನು ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವ್ನು ಕೂಡ ಫ್ರೆಶ್ ಆಗಿರೋ ಮ್ಯಾಂಗೋಸ್ ತಂದಿರ್ತಾನೆ. ನನಗೆ ಮ್ಯಾಂಗೋಸ್ ಆದರೂ ಕೂಡ ತುಂಬ ಫೇವ್ರೇಟು. ಸೊ ಫ್ರೆಶ್ ಆಗಿ ಅವಾಗ ತಾನೇ ಮಾರ್ಕೆಟ್ಗೆ ಬಂದಿರೋಂಥ ಮ್ಯಾಂಗೋಸ್ ತಂದಿರ್ತಾನೆ. ಸುಗಂಧಿನಾ? ಮಲ್ಗೋಬಾ ಮತ್ತೆ ಸುಗಂಧಿ ಎರಡು ಟೈಪ್ ಡಿಫ್ರೆಂಟ್. ಓ, ಇವು ಮಾಮೂಲ್ ಮ್ಯಾಂಗೋಸಾ? ಮೇಲೆ ಇರೋವು, ಕೆಳಗಡೆ ಇರೋವು ಸುಗಂಧಿ. ನಾವು ಊರಿಗೆ ಹೋಗ್ತಾ ಇದೀನಂತ ಪಾಪ ನಮ್ಮ ತಮ್ಮ ತಂದಿದ್ದಾನೆ ನಂಗೋಸ್ಕರ. ಗಮ ಅಂತ ಇದೆ. ಇದು ಹಣ್ಣು, ಇದು ಏನದು ಗಿಡದಲ್ಲೇ ಹಣ್ಣಾಗಿರುವಂತ ಫ್ರೂಟ್ಸ್ ಆಗಿರುತ್ತೆ. ಏನು ಅಂದ್ರೆ ಬೇಗ ತೆಗೆದ್ಬಿಟ್ಟು ಆಮೇಲೆ ಸ್ಪ್ರೇ ಮಾಡಿ ಹಣ್ಣು ಮಾಡಿರೋಂಥ ಹಣ್ಣುಗಳೆಲ್ಲ, ಇದು ನ್ಯಾಚುರಲ್ ಆಗಿ ಬೆಳೆದಿರೋಂಥ ಹಣ್ಣುಗಳು ತಂದಿರ್ತಾನೆ. ಇನ್ನು ಸೊ ನಾನು ಈ ಗೇಮ್ ಬಗ್ಗೆ ನಾನು ಒಂದ್ಸಲ ವಿಡಿಯೋ ಮಾಡಿದ್ದೆ, ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ. ಅದಕ್ಕೇನು ರಿಪ್ಲೈ ಬಂದಿರಲಿಲ್ಲ, ಮೇ ಬಿ ಕಮೆಂಟ್ ಸೆಕ್ಷನ್ ಬ್ಲಾಕ್ ಆಗಿತ್ತು. ಸೊ ಈ ಗೇಮ್ ಬಂದು ಬ್ರೈನ್ ಬೀಟಾ ಅಂತ. ಸೊ ಇನ್ನು ನನಗೆ ಈ ಗೇಮ್ ಎಲ್ಲ ತುಂಬಾ ಇಷ್ಟ. ನನಗೆ ಈ ರೀತಿ ಆಡೋದ್ರಿಂದ ನನಗೆ ಚೈಲ್ಡ್ಹುಡ್ ಡೇಸ್ ತುಂಬಾ ನೆನಪಾಗುತ್ತೆ. ನಮ್ಮಮ್ಮ ಅವ್ರ ಅಮ್ಮನ ಮನೆಗೆ ಹೋದಾಗೆಲ್ಲ, ನಮ್ಮ ಅಜ್ಜಿ ಊರಿಗೆಲ್ಲ ಹೋದಾಗೆಲ್ಲ ನಾನು ಜಾಸ್ತಿ ಈ ಗೇಮ್ನೇ ಆಡ್ತಾ ಇದ್ದೆ. ಸೊ ಇನ್ನು ಲಾಸ್ಟ್ ಡೇ ಬಳ್ಳಾರಿಯಲ್ಲಿ ಅಂತ ಹೇಳಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಆಟ ಆಡ್ಕೊತಾ ಕೂತಿದ್ದೆ ಚಿಕ್ಕ ಮಗು ತರ.
ಇನ್ನು ಈವ್ನಿಂಗಲ್ಲಿ ನಮ್ಮ ಗೋಡನ್ಗೆ ಹೋಗ್ಬೇಕಾಗಿತ್ತು. ಸೊ ಗೋಡನ್ಗೆ ಹೋಗಿ ಹಾಗೆ ನಮ್ಮ ಕೆಲಸದ ಅಕ್ಕರ್ನೆಲ್ಲ ಮಾತಾಡ್ಸ್ಕೊಂಬರೋಣ ಅಂತ ಹೊರಟಿದ್ದೆ. ಇದೆ ನೋಡಿ ನಮ್ಮ ಗೋಡನ್, ಶ್ರೀ ರಾಘವೇಂದ್ರ ಸ್ವಾಮಿ ಹೋಮ್ ಇಂಡಸ್ಟ್ರೀಸ್ ಅಂತ. ಎಲ್ಲರಿಗೂ ನಾವು ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳ್ಬೇಕಾಗಿತ್ತು. ಸೊ ಅದಕ್ಕೆ ಹೋಗಿದ್ದೆ, ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗ್ಬಿಡೋಣ ಅಂತ ಲಾಸ್ಟಿಗೆ. ಎಲ್ಲ ಫ್ಯಾಕ್ಟ್ರಿಗಳೇನಾ? ಹಾಯ್ ಪುಟ್ಟ, ಹಲೋ. ಇವತ್ತು ಊರಿಗೆ ಹೋಗ್ತಾ ಇದೀನಕ್ಕ. ಆಯ್ತು, ಈಗ ಜಸ್ಟ್ ಕಾಫಿ ಕುಡ್ಕೊಂಡು ಬಂದೆ. ನಿಮ್ದು ಆಯ್ತಕ್ಕ ಕೆಲಸ ಎಲ್ಲಾನು? ಇನ್ನು ನಮ್ಮ ಕೆಲಸದ ಅಕ್ಕವ್ರ ಜೊತೆ ಮಾತಾಡ್ಕೊಂತ ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಹಾಗೆ ಅವರು ನನ್ನ ಬ್ಲಾಗ್ಸ್ ಬಗ್ಗೆ ಚೆನ್ನಾಗಿ ಹೇಳ್ತಾ ಇದ್ರು. ಅಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ನಾನು ಅಡುಗೆ ಎಲ್ಲ ಮಾಡ್ತೀನಿ, ಅಂದ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇರ್ತೀನಿ ಮನೇಲಿ, ಜಾಸ್ತಿ ಅಡುಗೆ ಎಲ್ಲ ಮಾಡಲ್ಲ ಅಂತ ಅನ್ಕೊಂಡಿದ್ರು. ಬಟ್ ನನ್ನ ಬ್ಲಾಗ್ಸ್ ಎಲ್ಲ ನೋಡಿ ಅವ್ರಿಗೆ ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರು. ನಮಗೂ ಗೊತ್ತಿರ್ಲಿಲ್ಲ, ಲೈಕ್ ಯುಗಾದಿ ಹಬ್ಬದ ಬ್ಲಾಗ್ ಒಂದು ಅಪ್ಡೇಟ್ ಮಾಡಿದ್ದೆ, ಅದನ್ನ ನೋಡಿ ತುಂಬಾ ಖುಷಿ ಪಟ್ರು. ಇಷ್ಟೆಲ್ಲ ಮಾಡಿದಾಳೆ ಬೆಳಿಗ್ಗೆನೆ, ಪೂಜೆ ಆಗಿರ್ಬೋದು, ಒಬ್ಬಟ್ಟು ಇದೆಲ್ಲಾನು ಒಬ್ಳೆ ಹೇಗ್ ಮಾಡಿದ್ಲು ಅಂತ ಅದೆಲ್ಲ ಡಿಸ್ಕಸ್ ಮಾಡ್ತಾ ಇದ್ರು. ಆ ರೀತಿ ಹೇಳಿದಾಗ ನಂಗೆ ಖುಷಿ ಅನ್ಸುತ್ತೆ. ಯಾಕೆಂದ್ರೆ ಇವ್ರುಗಳೆಲ್ಲ ನನ್ನ ಚಿಕ್ಕವಳಿಂದ ನೋಡಿದ್ದಾರೆ. ನಾನು ಜಾಸ್ತಿ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೆ. ಈ ಅಡಿಗೆ ಇದೆಲ್ಲಾನು ಅಷ್ಟೊಂದು ಟಚ್ ಇರ್ಲಿಲ್ಲ ನನಗೆ. ಇದೆಲ್ಲ ಕಲ್ತಿದ್ದು ನಾನು ಮದ್ವೆ ಆದ್ಮೇಲೆ ಕಲ್ತಿದ್ದು. ಹೊಟ್ಟೆ ಮಂಡಳ ಉಪಮಂಡಳ ಎರಡು ಮಾಡ್ತೀರಲ್ವಾ? ಉಪಮಂಡಳ ಆದ್ರೆ ಕೆಂಪು ಪ್ಯಾಕೆಟಾ ಕಡಿಮೆ, ಮತ್ತೆ ಇದು ಕೆಂಪುದು ಏನು? ಇದು 450. ಇದು 400 ಗ್ರಾಮು, ಇದು 450 ಗ್ರಾಮಾ? ಇದು 400 ಅಲ್ಲ, ಬಳ್ಳಾರಿ ಉಪಮಂಡಳ. ಡಿಫ್ರೆಂಟ್ ಟೈಪ್ಸ್ ಆಫ್ ಮಂಡಕ್ಕಿ ಕೂಡ ಮಾಡ್ತಾ ಇರ್ತೀವಿ. ಲೈಕ್ ಸಪ್ಪೆ ಮಂಡಕ್ಕಿ, ಉಪ್ಪು ಮಂಡಕ್ಕಿ, ಹಾಗೆ ಟೊಳ್ಳು ಮಂಡಕ್ಕಿ, ಈ ರೀತಿ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಬ್ರ್ಯಾಂಡ್ ಬಂದೆ, ಇದು ಗಣೇಶ್ ಬ್ರ್ಯಾಂಡ್, ಇದು ನಮ್ಮದೇ ಬ್ರ್ಯಾಂಡು. ನಮ್ಮ ಪಪ್ಪನೇ ಫಸ್ಟ್ ಇನ್ವೆಂಟ್ ಮಾಡಿದ್ದು ಈ ಬ್ರ್ಯಾಂಡ್ ಥರ, ನಾನು ಇಂಜಿನಿಯರಿಂಗ್ ಮಾಡೋ ಟೈಮ್ನಲ್ಲಿ. ಸೊ ಅದನ್ನ ಈಗ ಎಷ್ಟೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ಇದೇ ರೀತಿನೇ. ಅವಾಗೆಲ್ಲ ಮೂಟೆಯಲ್ಲೇ ಹಾಕಿ ಕಳಿಸ್ತಾ ಇದ್ರು ಮಂಡಕ್ಕಿನ. ಸೊ ಈ ರೀತಿ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ನಮ್ಮ ಡ್ಯಾಡಿನೇ. ನಾವು ಒಂದ್ಸಲ ಕೌನ್ಸಿಲಿಂಗ್ ಹೋದಾಗ ನಮ್ಮ ಪಪ್ಪ ಅಲ್ಲಿ ಒಂದ್ಸಲ ನೋಡ್ತಾ ಇದ್ರು, ಲೈಕ್ ಈ ರೀತಿ ಪೂರಿ ಕೂಡ ಮಾಡ್ಬೋದಲ್ವಾ, ಅಂದ್ರೆ ಲೈಕ್ ಒಗ್ಗರಣೆ ಹಾಕಿರೋ ಪೂರಿ ಎಲ್ಲ ಅದನ್ನೆಲ್ಲ ಪ್ಯಾಕೆಟಲ್ಲಿ ಸೇಲ್ ಮಾಡ್ತಾ ಇದ್ರು. ಈ ರೀತಿ ಸೇಲ್ ಮಾಡಿದ್ರು ಕೂಡ ಚೆನ್ನಾಗಾಗತ್ತಲ್ಲ ಅಂತ ಅವನಿಂದನೂ ಪ್ಲಾನ್ ಮಾಡ್ತಾ ಇದ್ರು. ಸೊ ಅದು ಬೆಳಕಿಗೆ ಬಂದಿದ್ದು. ಲೈಕ್ ತುಂಬ ಸ್ಟ್ರಗಲ್ ಮಾಡಿದ್ರು ಈ ರೀತಿ ಎಲ್ಲ ಬಿಸ್ನೆಸ್ ಮುಂದುವರ್ಸೋದಕ್ಕೆ. ನಾನು ಇದನ್ನ ಕಣ್ಣಾರ ನಾನು ನೋಡಿದ್ದೀನಿ. ಆಮೇಲೆ ನಾನು ಕೂಡ ಯಾವುದೇ ಒಂದು ಫ್ರೀ ಟೈಮಲ್ಲಿ ಇದ್ದಾಗ ಕೂಡ ನಾನು ಕೂಡ ಪ್ಯಾಕಿಂಗ್ ಮಾಡ್ತಾ ಇದ್ದೆ. ಇದು ನಮ್ಮದೇ ಕೆಲಸ ಅಲ್ವಾ ಅಂತ ಒಂಥರ ಖುಷಿ ಆಗ್ತಾ ಇತ್ತು ಇದೆಲ್ಲ ನೋಡಿ. ಸೊ ಈ ರೀತಿ ಡಿಫ್ರೆಂಟ್ ಮಂಡಕ್ಕೀಸ್ ಎಲ್ಲ ನಾವು ಸೇಲ್ ಮಾಡ್ತೀವಿ. ಆಮೇಲೆ ಬೆಂಗಳೂರಿಗೆ ಕೂಡ ಸೇಲ್ ಮಾಡ್ತಾ ಇದ್ವಿ ಒಂದು 3 years ಬ್ಯಾಕು. ಈಗ ಸ್ಟಾಪ್ ಮಾಡಿಬಿಟ್ಟಿದ್ವಿ, ಯಾಕಂದರೆ ಬಿಕಾಸ್ ಆಫ್ ದ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು. ಈಗ ಎಲ್ಲ ಕಡೆನೂ ಕಾಂಪಿಟೇಷನ್ ಆಗಿದೆ. ಕೆಲವೊಂದ್ಸಲ ಪಪ್ಪ ಕೂಡ ಅಂತ ಇರ್ತಾರೆ ಮೈಸೂರಲ್ಲಿ ಕೂಡ ಸ್ಟಾರ್ಟ್ ಮಾಡಬೇಕು ಈ ಬ್ರ್ಯಾಂಡಿಂಗ್ನ ಅಂತ. ಬಟ್ ಅನ್ಕೋತಾರೆ ಇಲ್ಲೂ ಕೂಡ ಸುತ್ತಮುತ್ತಲು ಎಲ್ಲ ಬಟ್ಟಿಗಳೆಲ್ಲ ಇದೆ, ಸೊ ಇದಕ್ಕೂ ಕಾಂಪಿಟೇಷನ್ ಇದೆ ಅಂತಾನೆ ಇನ್ನು ಬಳ್ಳಾರಿ ಸುತ್ತಮುತ್ತಲೇ ಸಪ್ಲೈ ಮಾಡ್ತೀವಿ. ಸೊ ನೀವು ಕೂಡ ಈ ರೀತಿ ಯಾವುದಾದ್ರೂ ಬ್ರ್ಯಾಂಡ್ ಮಂಡಕ್ಕಿ ಪರ್ಚೇಸ್ ಮಾಡಿದರೆ ಮಂಡಕ್ಕಿ ಹೇಗಿತ್ತು ಅಂತಲೂ ಕೂಡ ಹೇಳಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಾಗಿರುತ್ತೆ ನಮ್ಮ ಬ್ರ್ಯಾಂಡ್, ಗಣೇಶ್ ಬ್ರ್ಯಾಂಡ್ ಮಂಡಕ್ಕಿ. ಹಾಗೆ ನಮ್ಮ ಬ್ರ್ಯಾಂಡ್ ಬಗ್ಗೆ ಯಾರಿಗೆ ಬೇಗ ಹೇಳಿದ್ರು ಕೂಡ ಬೇಗ ಗುರ್ತಿಡಿತಾರೆ ನಮ್ಮನ್ನ. ಇವ್ರ ಮಗಳು ಅಂತ, ಲೈಕ್ ಗಣೇಶ್ ಬ್ರ್ಯಾಂಡ್ ಮಂಡಕ್ಕಿ ಓನರ್ ಮಗಳು ಅಂತಾನು ಗುರ್ತಿಡಿತಾರೆ. ಹಾಗೆ ನಮ್ಮ ಪಪ್ಪನ ಹೆಸರು ಹೇಳಿದ್ರು ಇಡೀ ಬಳ್ಳಾರಿಯಲ್ಲೂ ಕೂಡ ಹೇಳಿದ್ರು ಗೊತ್ತಾಗುತ್ತೆ. ಅಂದ್ರೆ ಈಗ ಬಿಸ್ನೆಸ್ ಮ್ಯಾನ್ ಅಂದ್ರೆ ಎಲ್ಲರಿಗೂ ಪರಿಚಯ ಇರ್ತಾರೆ ಅಲ್ವಾ, ಸೊ ಅದೊಂದು ಅಡ್ವಾಂಟೇಜ್ ಆಗುತ್ತೆ ನಮ್ಗೆ ಯಾವಾಗ್ಲೂ. ಬ್ರ್ಯಾಂಡ್ ಮೇಲೆ ನಮ್ಮ ಪಪ್ಪದು ಹಾಗೆ ನಮ್ಮ ತಮ್ಮನ ನಂಬರ್ ಕೂಡ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇನ್ನು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಎಲ್ಲರಿಗೂ ಏನೋ ನಾನು ಊರಿಗೆ ಹೋಗ್ಬರ್ತೀನಿ ಅಂತ ಹೇಳಿದೆ. ಇನ್ನು ಅಮ್ಮ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರು. ಇನ್ನು ನಾನು ಒಬ್ಳೆ ಹೊರಟೆ ಮನೆಗೆ. ಆದ್ರೂ ಕೂಡ ಸ್ವಲ್ಪ ಬೇಜಾರಾಗಿತ್ತು. ಮಾರ್ನಿಂಗ್ ಇಂದನೂ ಏನೋ ಒಂಥರ ಬೇಜಾರಾಗ್ತಾ ಇತ್ತು. ನಮ್ಮ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ
ಮೈಸೂರಿಂದ ಹೋಗ್ಬೇಕಾದ್ರೆ ತುಂಬ ಖುಷಿಯಾಗಿ ಹೋಗ್ತೀಯ ನೀನು ಬಳ್ಳಾರಿಗೆ, ಬಟ್ ಅಲ್ಲಿಂದ ಬರಬೇಕಾದ್ರೆ ಲೈಕ್ ತುಂಬ ಸ್ಲೋ ಆಗಿ ಬರ್ತೀಯ ಅಂತ ಒಂದು 5 ಡೇಸಿಂದ ಕಾಮಿಡಿ ಮಾಡ್ತಾನೆ ಇದ್ರು. ಇಲ್ಲಿಂದ ಹೋಗ್ಬೇಕಾದ್ರೆ ಫುಲ್ ಹಾರ್ಸ್ ಥರ ಹೋಗಿರ್ತೀನಿ, ಅಲ್ಲಿಂದ ಬರಬೇಕಾದ್ರೆ ಒಳ್ಳೆ ಆಮೆ ಥರ ಟಾರ್ಟೈಸ್ ಆಗ್ಬಿಡ್ತೀನಿ ಸ್ಲೋ ಆಗಿ ಅಂತ ಕಾಮಿಡಿ ಮಾಡ್ತಾ ಇದ್ರು. ಇನ್ನು ಈವ್ನಿಂಗ್ ಅಲ್ಲಿ ಅಮ್ಮ ನಂಗೋಸ್ಕರ ಸಮೋಸ ತಂದಿದ್ರು. ನಮ್ಮ ಏರಿಯಾದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಸಮೋಸ ಹಾಗೆ ಪಕೋಡ. ರಾಜಸ್ಥಾನ್ ಪೀಪಲ್ ಅಲ್ಲಿ ಬಂದು ಸ್ಟೇ ಮಾಡ್ತಾರೆ, ಅವ್ರು ಮಾಡಿ ಕೊಡ್ತಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ ಸ್ನಾಕ್ಸ್ ಎಲ್ಲಾನು. ಇನ್ನ ಕಮ್ಮಿ ಬಿತ್ತು ಅಂತ ಹೇಳಿ ಮತ್ತೆ ಇನ್ನೊಂದ್ಸಲ ಹೋಗಿ ತಗೊಂಡ್ ಬಂದು ಇನ್ನ ಎಷ್ಟೊಂದ್ ಸಮೋಸ ಎಷ್ಟೊಂದೆಲ್ಲ ತಗೊಂಡ್ಬಂದ್ರು. ಇಲ್ಲಿ ನೋಡಿ ನಮ್ ಕ್ಯಾಟ್ಗೂ ಕೂಡ ಹಾಕಿದ್ರೆ ತಿನ್ನುತ್ತೆ. ಅದಕ್ಕೂ ಕೂಡ ಈ ರೀತಿ ಸ್ಪೈಸಸ್ ಎಲ್ಲ ತುಂಬಾ ಇಷ್ಟ ನಮ್ ಕ್ಯಾಟ್ಗೆ. ಆಮೇಲೆ ನಾನು ಏನಕ್ಕೆ ದಪ್ಪ ಹಾಕ್ತೀನಿ ಅಂತ ಎಲ್ಲರೂ ಕೇಳ್ತಾ ಇರ್ಬೋದು. ಅಮ್ಮನ ಮನೆಗೆ ಹೋದ ತಕ್ಷಣ ದಪ್ಪ ಆಗ್ಬಿಡ್ತೀನಿ, ಯಾಕಂದ್ರೆ ತುಂಬಾ ತಿನ್ನೋದೇ ಆಗ್ಬಿಡುತ್ತೆ ಅಲ್ಲಿಗೆ ಹೋದ್ರೆ. ಯಾಕಂದ್ರೆ ಅಲ್ಲಿರೋ ಫುಡ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಈ ಮಿರ್ಚಿ, ಮಂಡಕ್ಕಿ, ಬಜ್ಜಿ, ಅನ್ನ, ಪಪ್ಪು. ಇನ್ನು ಅಮ್ಮನ ಕೈ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅಮ್ಮ ಸೂಪರ್ ಆಗಿ ಅಡಿಗೆ ಮಾಡ್ತಾರೆ. ಸೊ ಅದೆಲ್ಲ ನನಗೆ ತುಂಬಾ ಫೇವ್ರೇಟ್ ಆಗುತ್ತೆ. ಅಲ್ಲಿ ಊರಿಗೆ ಹೋದಾಗೆಲ್ಲ ನಾನು ಈ ರೀತಿ ಒಂದು 4 to 5 kgs ಅನ್ನ ಪುಟ್ ಆನ್ ಆಗಿ ಬಂದ್ಬಿಡ್ತೀನಿ ಅಲ್ಲಿಗೆ ಹೋದಾಗೆಲ್ಲ. ಸೊ ಅವ್ರು ಯಾರು ತಿನ್ನಲ್ಲ ಜಾಸ್ತಿ, ನನಗೆ ನಮ್ಮ ಮಗನ್ಗೆನೆ ತಿನ್ನಿಸ್ತಾರೆ. ತುಂಬಾ ಕಾರ್ಚಿಕಾಯಿ ಆಗಿರ್ಬೋದು, ಪುಂಡೆ ಪಲ್ಯ ಆಗಿರ್ಬೋದು, ಇದೆಲ್ಲ ತುಂಬಾ ಫೇವ್ರೇಟ್ ಐಟಮ್ಸ್ ಇರುತ್ತೆ. ಸೊ ಊರ್ಗ್ ಹೋದಾಗೆಲ್ಲ ನನ್ಗೆ ಅಮ್ಮ ಬರೀ ಸ್ಪೆಷಲೇ ಮಾಡ್ಕೊಡ್ತಾ ಇರ್ತಾರೆ ನನ್ಗೆ. ಸೊ ಇನ್ನ ನೈಟ್ ಅಲ್ಲಿ 9:30 ಇರುತ್ತೆ ನನ್ನ ಬಸ್ಸು. ಇನ್ನ ಎಲ್ಲರೂ ಸೇರ್ಕೊಂಡು ಇನ್ನ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ಅಮ್ಮ ಬರ್ತಾರೆ ನನ್ನ ಜೊತೆ, ಪಪ್ಪ ಬಂದಿರಲ್ಲ. ಇನ್ನ ನಮ್ಮ ತಮ್ಮನ ಹೆಂಡತಿ, ಇನ್ನ ನಾನು ನನ್ನ ಮಗ, ಇವಿಷ್ಟು ಜನ ಹೋಗ್ತೀವಿ ಬಸ್ ಸ್ಟ್ಯಾಂಡ್ಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದಲ್ವಾ, ಇದೆಲ್ಲ ಬಳ್ಳಾರಿನೇ. ಏನೋ ಒಂಥರ ಮನ್ಸಿಗೆ ಬೇಜಾರು, ಒಂದ್ 50% ಬೇಜಾರಲ್ಲಿ ಇದ್ದೆ. ಇಲ್ಲಿ ಲೈಕ್ ಬಳ್ಳಾರಿಯಿಂದ ಹೋಗ್ಬೇಕಾದ್ರೆ ತುಂಬಾ ಬೇಜಾರ್ ಅನ್ಸ್ತಾ ಇರುತ್ತೆ ಗೈಸ್. ಒಂದೊಂದ್ಸಲ ಅಳುನೆ ಬಂದ್ಬಿಡುತ್ತೆ. ಈಗ ಸ್ವಲ್ಪ ಯೂಸ್ ಟು ಆಗಿದ್ದೀನಿ, ಮುಂಚೆಲ್ಲ ತುಂಬಾ ಹತ್ಬಿಡ್ತಾ ಇದ್ದೆ. ಸೊ ಇನ್ನ 9:30 ಬಸ್ ಇತ್ತು. ಅಮ್ಮ ನೋಡಿದ್ರೆ ಸುಮಾರು ಲಗೇಜ್ ಎಲ್ಲ ಕಳಿಸ್ಬಿಟ್ಟಿದ್ದಾರೆ. ಆಮೇಲೆ ಇಲ್ಲಿ ಒಂದ್ ಏನ್ ಟ್ವಿಸ್ಟ್ ಅಂದ್ರೆ, ನಾನು ಯೂಶುವಲಿ ಬಳ್ಳಾರಿಯಲ್ಲಿ ಸುಮಾರು ಥಿಂಗ್ಸ್ ಮರ್ತ್ ಬಂದ್ಬಿಟ್ಟಿರ್ತೀನಿ, ಬಟ್ ಈ ಸಲ ನಾನು ಆಧಾರ್ ಕಾರ್ಡ್ನೇ ಮರ್ತ್ ಬಂದ್ಬಿಟ್ಟಿದ್ದೆ. ಸೊ ಡ್ರೈವರ್ ಕೇಳ್ತಾ ಇದ್ರು, ಕಂಡಕ್ಟರ್ ಕೇಳ್ತಾ ಇದ್ರು ಆಧಾರ್ ಕಾರ್ಡ್ ಎಲ್ಲಿದೆ ಅಂತ. ನಾ ಎಲ್ಲ ಕಡೆ ಹುಡುಕ್ತಾ ಇದ್ದೆ, ಎಲ್ಲೂ ಇಲ್ಲ. ನಾನು ಮರ್ತೇ ಬಿಟ್ಟಿದ್ದೀನಿ ಅಂತಾನು ಆಮೇಲೆ ಫ್ಲಾಶ್ ಆಯ್ತು. ಇನ್ನು ನಮ್ಮ ಪಪ್ಪ ಮನೆಯಿಂದ ವಾಟ್ಸಪ್ ಮಾಡಿದ್ರು, ಇನ್ನು ಅವ್ರಿಗೆ ತೋರ್ಸ್ಬಿಟ್ಟು ಇನ್ನ ಒಳಗಡೆ ಹಾಕೊಂಡು ಈ ಗ್ಯಾಪ್ ಅಲ್ಲಿ ನನ್ ಮಗನ್ಗೆ ಅವ್ರ ಹತ್ತೆ ಕರ್ಕೊಂಡೋಗಿ ಕೆಲವೊಂದು ಸ್ನಾಕ್ಸ್, ಹಾಗೆ ಅವ್ನಿಗೆ ಪಲ್ಪಿ ಆರೆಂಜ್ ಜ್ಯೂಸ್, ಅವ್ನಿಗೆ ತುಂಬಾ ಫೇವ್ರೆಟ್ ಪಲ್ಪಿ ಎಲ್ಲ, ಹೈಡ್ ಅಂಡ್ ಸೀಕ್, ಡೈರಿ ಮಿಲ್ಕ್ ಇದೆಲ್ಲಾನು ಚಾಕ್ಲೇಟ್ ಕೊಡ್ಸಿದ್ರು. ಅವ್ರ ಹತ್ತೆಗೆ ಇವನಂದ್ರೆ ತುಂಬಾ ಪ್ರೀತಿ, ಅಳಿಯ ಅಂದ್ರೆ. ನಿನ್ ಫೇವ್ರೆಟ್ ಜಾಗ ಅಂತ ಗೊತ್ತಾ ಮಾಮಂಗೆ, ಅದಕ್ಕೆ ಮೇಲ್ಗಡೆನ ಬುಕ್ ಮಾಡಿರೋದು. ಆದ್ರೂ ಶೆಕೆ ಅನ್ಸ್ತಾ ಇದೆಲ್ಲ. ಬಸ್ ಮೂವ್ ಆದ್ರೇನೆ ಸ್ವಲ್ಪ ಗಾಳಿ ಬರುತ್ತೆ ಅನ್ಸುತ್ತೆ. ಆಧಾರ್ ಕಾರ್ಡ್ ಸಿಗುತ್ತಾ ಇಲ್ಲ ಅಂತಾನೆ ಅನ್ಕೊಂಡಿದ್ದೆ ಕಣ, ಸದ್ಯ ಸಿಕ್ತು. ಅದು ಹೋಗೋ ಟೈಮಲ್ಲಿ ಅದೇ ಎಷ್ಟು ಒಂದು ಮಿನಿಟ್ ಅಲ್ಲಿ. ನಾನು ನಮ್ಮಮ್ಮ ಯಾವಾಗ್ಲೂ ಇದೊಂದು ವಿಷಯಕ್ಕೆ ಯಾವಾಗ್ಲೂ ಜಗಳ ಮಾಡ್ತಾ ಇರ್ತೀವಿ. ಅದು ಏನು ಅಂತ ಗೆಸ್ಟ್ ಮಾಡಿ, ಬಟ್ ನಾನೇ ಹೇಳ್ತೀನಿ. ಅದು ಏನ್ ವಿಷಯ ಅಂದ್ರೆ ಲಗೇಜ್ ವಿಷಯ. ಅಮ್ಮ ಫುಲ್ ಕಳಿಸ್ತಾನೆ ಇರ್ತಾರೆ, ಅದು ತಗೊಂಡೋಗು ಇದು ತಗೊಂಡೋಗು. ಸದ್ಯ ಈ ಸಲ ಮಂಡಕ್ಕಿ ಚೀಲ ಕಳ್ಸಿಲ್ಲ, ಇಲ್ಲಿದ್ರೆ ತುಂಬಾ ದೊಡ್ಡ ಕಳ್ಸಿಬಿಡ್ತಾ ಇದ್ರು. ಆಲ್ರೆಡಿ ಮನೇಲಿ 2 ಚೀಲಗಳಿದೆ, ಬಟ್ ಅದು ತುಂಬಾ ದಿನ ಹಂಗೆ ಇಟ್ಟು ಸ್ಮೆಲ್ ಬಂದ್ಬಿಟ್ಟಿದೆ. ಯೂಸ್ ಮಾಡ್ತಾ ಇರ್ಬೇಕು ರೆಗ್ಯುಲರ್ ಆಗಿ, ಬಟ್ ನಾವು ಕಮ್ಮಿ ಕನ್ಸ್ಯೂಮ್ ಮಾಡ್ತೀವಿ. ಬೇಡ ಬೇಡ ಅಂದ್ರೂ ಕೂಡ ಜಾಸ್ತಿ ಕಳಿಸ್ತಾ ಇರ್ತಾರೆ, ಅದೊಂದು ಬೇಜಾರು ಯಾವಾಗ್ಲೂ. ಬಟ್ ಗೊತ್ತಿರುತ್ತಲ್ಲ ತಾಯಿ ಪ್ರೀತಿ ಅಂದ್ರೆ ಹೇಗೆ ಅಂತ. ಮಕ್ಳು ಬೇಡ ಅಂದಾಗೆಲ್ಲಾನು ಕಳಿಸ್ತಾ ಇರ್ತಾರೆ. ಸೊ ಸುಮಾರು ಲಗೇಜ್ ಮಾಡ್ಬಿಡ್ತಾರೆ ಅಮ್ಮ. ಸೊ ಅದನ್ನ ಯಾವಾಗ್ಲೂ ಜಗಳ ಮಾಡ್ತಾ ಇರ್ತೀನಿ, ಬೇಡ ಬೇಡ ಅಂತ ಹೇಳ್ಕೊತಾನೆ ಇರ್ತೀನಿ. ಆದ್ರೂ ಅವ್ರು ಪ್ಯಾಕ್ ಮಾಡ್ತಾನೆ ಇರ್ತಾರೆ ಅವ್ರ ಪಾಡಿಗವ್ರು. ಸೊ ಇಲ್ಲಿಂದ ಲಗೇಜ್ ಏನಿರಲ್ಲ ನನ್ಗೆ ಮೈಸೂರಿಂದ, ಬಟ್ ಅಲ್ಲಿಂದ ಬರ್ಬೇಕಾದ್ರೆ ಸುಮಾರು ಲಗೇಜ್ ಇರುತ್ತೆ. ಸೊ ಒಂಥರ ಬೇಜಾರು ಅಲ್ಲಿಂದ ಬರ್ಬೇಕಾದ್ರೆ. ಯಾಕಂದ್ರೆ ನಾನು ತುಂಬಾ ದಿನ ಆದ್ಮೇಲೆ ಒಂದೊಂದ್ಸಲ ಹೋಗ್ತಾ ಇರ್ತೀನಿ. ಯಾವ್ದು ಎಮರ್ಜೆನ್ಸಿ ಇದ್ರೆ ಮಾತ್ರ ಹೋಗ್ತೀನಿ, ಇಲ್ಲಿದ್ರೆ ಅಸಲ ಆ ಕಡೆ ಹೋಗೋದು ಇಲ್ಲ. ನನ್ಗೆ ಆ ಟೈಮಲ್ಲಿ ಒಂಥರ ಫೀಲ್ ಆಗ್ತಾ ಇರುತ್ತೆ, ಮಿಕ್ಸಡ್ ಎಮೋಷನಲ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಈ ಫೀಲಿಂಗ್ ಬರೀ ಹೆಣ್ಮಕ್ಳಿಗೆ ಮಾತ್ರ ಗೊತ್ತು. ತವ್ರ ಮನೆಯಿಂದ ಹಸ್ಬೆಂಡ್ ಮನೆಗೆ ಬರ್ಬೇಕಾದ್ರೆ ಅದು ಫೀಲ್ ಆಗ್ತಾ ಇರುತ್ತೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.